ಇದ್ರ ಮುಂಚೆ ನಾನು ನಿಮ್ಗೆ ಶೆಟ್ಟಿಹಳ್ಳಿ ತೋರಿಸಿದೆ. ಶೆಟ್ಟಿಹಳ್ಳಿಗೆ ವಿಜಯನಗರದಿಂದ ಹೆಚ್ಚು ಕಡಿಮೆ 16 ಕಿಲೋಮೀಟರ್. ಶೆಟ್ಟಿಹಳ್ಳಿಯಿಂದ ತಿರ್ಗಾ ನಾವು ಹೇಸರಘಟ್ಟ ರೋಡ್ ಇಂದ ಡೈರೆಕ್ಟ್ ಆಗಿ ಬಂದು BGS ಬಹಳ ದೊಡ್ಡ ಒಂದು ವಿದ್ಯಾ ಕೇಂದ್ರ ಇದೆ. ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ತೋಟಗೆರೆ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಅಕ್ಕ ತಂಗಿದಿರಿಗೆ ಅಣ್ಣ ತಮ್ಮದಿರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಯಾರು ಹೊಸಬ್ರು ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸೌಕರ್ಯಗಳ ಬಗ್ಗೆ ಒಂದಲ್ಲ ಒಂದು ಎಪಿಸೋಡ್ ಅಲ್ಲಿ ಪ್ರತಿ ಒಂದು ಸಂಚಿಕೆನಲ್ಲೂ ನಾನು ನಿಮ್ಗೆ ಹೇಳ್ತೀನಿ. ಇದೇ ತರ ಪ್ರತಿ ಒಂದು ಸಂಚಿಕೆನಲ್ಲಿ ಹೊಸ ನಿಮ್ಮ ಹತ್ರ ತರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈ ಸಂಚಿಕೆನಲ್ಲಿ ಏನಿದೆ ಶುರು ಮಾಡೋಣ. ಇವಾಗ ಶೆಟ್ಟಿಹಳ್ಳಿಯಿಂದ ಬಂದು ಡೈರೆಕ್ಟಾಗಿ ನಾನು ಯಾವುದ್ರೆ ಅದು ತೋಟಗೆರೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅಲ್ಲಿಗೆ 19 ಕಿಲೋಮೀಟರ್ ಆಗುತ್ತೆ. ಮಳೆ ಬರೋಂಗಿದೆ, ವಾತಾವರಣ ಬೇರೆ ಥರ ಇದೆ. 19 ಕಿಲೋಮೀಟರ್ ಇದ್ರೂ ಅದಕ್ಕೆ ಎರಡರಷ್ಟು ಅಂದರೆ 44 ನಿಮಿಷ ತಗೊಳುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ. ಎಲ್ಲ ಹೊರಗಡೆ ಸುತ್ಕೊಂಡು ಹೋಗ್ಬೇಕು. ಹೊಸಬ್ರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸಂಚಿಕೆಯಲ್ಲೂ ಒಂದಲ್ಲ ಒಂದು ವಿಚಾರಗಳನ್ನ ತರ್ತಾ ಇರ್ತೀನಿ. ನೀವೇ ಕಲಿಯುವಂಥದ್ದು, ನೀವು ಕಲ್ತು ಬೇರೆಯವ್ರಿಗೆ ಕಲಿಸ್ಕೊಡೋವಂಥದ್ದು. ಶಂಕರಣ್ಣನ ಫೋಟೋ ಹಾಕಿದ್ರಲ್ಲಿ ಇರಲಿ. ಇಲ್ಲಿಂದ 43 ನಿಮಿಷ ಆಗುತ್ತೆ. ಓಕೆ, ಇವಾಗಲೇ ಆ ಥರ ಆಗ್ಬಿಟ್ಟು. ಸೊ ಇಲ್ಲಿಂದ ಅಲ್ಲಿಗೆ 19 ಕಿಲೋಮೀಟ್ರ್ ಇದೆ. ಶೆಟ್ಟಿಹಳ್ಳಿಯಿಂದ ತೋಟಗೆರೆಗೆ ಹೋಗ್ಬೇಕು. ಅದು 19 ಕಿಲೋಮೀಟ್ರ್ ಇದೆ. ಈಗ ಒಳಗಡೆ ನಾನು ಹೋಗ್ತಾ ಇರೋಂಥದ್ದು. ಡೈರೆಕ್ಟಾಗಿ ಅದ್ರದ್ದು ಲೊಕೇಶನ್ ನಾನು ಹಾಕ್ತೀನಿ. ನೀವು ಶೆಟ್ಟಿಹಳ್ಳಿಯಿಂದ ಹೋಗೋದಿದ್ರೆ ಅದ್ರದ್ದು ಲೊಕೇಶನ್ ಹಾಕ್ತೀನಿ. ಅದಲ್ಲದೆ ಇನ್ನೊಂದು ಲೊಕೇಶನ್ ಡೈರೆಕ್ಟ್ ಇದ್ರದ್ದೇನೋ ತೋಟಗೆರೆಯಿಂದ ಹಾಕ್ತೀನಿ. ನಿಮ್ಮ ಏರಿಯಾಯಿಂದ ನೀವು ಅಲ್ಲಿಗೆ ಆರಾಮಾಗಿ ಹೋಗ್ಬೋದು. ಅದು ದಟ್ ಡಿಪೆಂಡ್ಸ್ ನೀವು ಹೆಂಗೆ ಹೋಗ್ತೀರಾ ಅನ್ನೋದ್ರ ಮೇಲೆ. ಇಲ್ಲಿ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಇಲ್ಲಿ ಪುಣ್ಯಾತ್ಮರು ಇವ್ರು ಹೋಗಲ್ಲ, ಅವ್ರು ಹೋಗಲ್ಲ, ಒಟ್ಟಲ್ಲಿ ಹೋಗಲ್ಲ, ಬಿಡಲ್ಲ ವಿಚಾರ. ಇನ್ನು ಶ್ರೀ ರಾಮಾಂಜನೇಯ ದೇವಸ್ಥಾನ ಇದೆ, ಚೆನ್ನಾಗಿದೆ, ಮತ್ತು ಫೇಮಸ್ಸು. ಒಳ್ಳೇದು ಮಲ್ಲಿ ಎಲ್ಲರಿಗೂ. ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ಪಕ್ಕ ಎಲ್ಲ ಭಾಳ ಚೆನ್ನಾಗಿದೆ. ಮೋಸ್ಟ್ಲಿ ಯಾವುದೋ ಕಾಲೇಜ್ ಏನಿದು ಕಾಲೇಜ್ ಅಂದರೆ ನಗರ ಪ್ರಾಥಮಿಕ ಶಾಲೆ ಅಂತ. ಇಲ್ಲಿಂದ ಲೆಫ್ಟ್. ಆವಾಗಿಂದ ಬರ್ತಾನೆ ಇದ್ದೀನಪ್ಪ. ಇನ್ನು 19 ಕಿಲೋಮೀಟರ್ ಅಂತಾನೆ ತೋರಿಸ್ತಾ ಇತ್ತು. ನಂಬಿಡ್ಬಾರ್ದು, ಕೈಯಲ್ಲಿ ತೋರಿಸ್ತಾ. ಸ್ಪೀಡಲ್ಲಿ ಹೋಗ್ತೀನಿ ಅಂದಾಗ ಅದನ್ನು ಕಂಟ್ರೋಲ್ ಮಾಡೋ ತಾಕತ್ತು ಇರಬೇಕು. ಈಗ ಸ್ಪೀಡಲ್ಲಿ ಹೋಗ್ಬಾರ್ದು. ಸಾಹೇಬ್ರು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಗೊತ್ತಾಗತ್ತೆ. 41 ನಿಮಿಷ 18 ಕಿಲೋಮೀಟರ್. ನೀವೇನ ತಿಂತೀರೇನ್ರಿ? ವಿಚಾರ ಇದು ಬಂದು ಅಬ್ಬಿಗೆರೆ ಚಿಕ್ಕಬಾಣಾವರ ರೋಡ್. ಇದು ಚಿಕ್ಕಬಾಣಾವರ ರೋಡ್ ಎಲ್ಲ ಇಂಪ್ರೂವ್ ಆಗಿದೆ ರೀ. ಈ ಕಡೆ ಎಲ್ಲ ಇಂಪ್ರೂವ್ ಆಗಿದೆ. ಇನ್ನು 18 ಕಿಲೋಮೀಟರ್ ಇದೆ. ರೋಡ್ ಮಾತ್ರ ಬಹಳ ಚೆನ್ನಾಗಿದೆ. ರೋಡ್ ಈಸ್ ಬ್ಯೂಟಿಫುಲ್. ಸಿಟಿ ಒಳಗಡೆನೆ ರೋಡ್ ಸರಿ ಇಲ್ಲ ರೀ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನೋಡ್ರಿ ಇದೆಲ್ಲ ಹೆಂಗೈತೆ. ಈ ಹಳ್ಳಿ ಕಡೆ ಹೋದಾಗೆಲ್ಲ ನೋಡಿ ನೀವು, ಹಳ್ಳಿ ಒಳಗಡೆ ಎಲ್ಲ ಸಿಮೆಂಟಿನ ರೋಡ್ ಹಾಕಿರ್ತಾರೆ. ಅದೇನೋ ಅಂತೀವಲ್ಲ ನಾವು, ವೈಟ್ ಟ್ಯಾಪಿಂಗ್ ಅಂತ ಏನೋ ಹೇಳ್ತೀವಲ್ಲ, ಆ ಥರ ಚೆನ್ನಾಗಿರೋ ರೋಡ್ ಹಾಕಿರ್ತಾರೆ. ನಮ್ಮ ಸಿಟಿ ಒಳಗಡೆನೋ ಸ್ವಾಮಿ 108 ಹಳ್ಳ. ಆ ಹಳ್ಳ ಕೊಳಗಳಲ್ಲಿ ನಾವು ಗಾಡಿ ಓಡಿಸಿ, ನಾನು ಕಾರ್ ಓಡಿಸೋಷ್ಟೊತ್ತಿಗೆ
ಬರೋ ಮೈಲೇಜ್ ಇರಲಿ, ಅದ್ರ ಬದಲು ನಡ್ಕೊಂಡು ಓಡಾಡ್ಬಿಡ್ಬೋದು. ಯಾವುದೋ ಒಂದು ಕೆರೆ ಇದು, ಅಬ್ಬಿಗೆರೆ ಇಂಡಸ್ಟ್ರಿಯಲ್ ರೋಡ್ ಇದು. ಏನೋ ಈ ಜಾಗ ಬಂದು ಹಿಂದ್ಗಡೆದು ಅಬ್ಬಿಗೆರೆದು ಇಂಡಸ್ಟ್ರಿಯಲ್ ರೋಡ್ ಅಂತ ಹೇಳ್ತೀವಿ. ಏನೋ ಮೀನೋ ಏನೋ ಹಿಡಿತಾವ್ರಪ್ಪ. ಸ್ವಿಮ್ಮಿಂಗ್ಲಂತೂ ಸಿಗಲ್ಲ, ಮೀನೇ ಹಿಡಿಬೇಕಷ್ಟೇ. ಭಾಳ ಫಾಸ್ಟಾಗಿ ಓಡಿಸ್ತಾರಪ್ಪ. ಚೆನ್ನಾಗಿರ್ಲಿಲ್ಲ, ಅಲ್ಲಿ ಒಂಚೂರು ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ರೋಡ್ಗಳು ಹಾಕ್ತಾ ಇದ್ದಾರೆ. ಈ ಕಡೆ ಯಾವುದೋ ಲೆಫ್ಟ್ ಸೈಡಲ್ಲಿ ಮಸ್ತ್ ಡಬಲ್ ರೋಡ್ ಐತೆ, ಯಾವುದು ಅಂತ ಗೊತ್ತಿಲ್ಲ. ಹೋಗು ಲೆಫ್ಟಿಗೆ ಹೋಗು, ಲೈಟ್ ಹಾಕೋ ಬಂದರೆ ನಾನೇನು ಮಾಡ್ಲಪ್ಪ. ಹಿಂಗೆ ವಿಚಾರ. ಸೇಮ್ ಕನ್ವೆನ್ಷನಲ್ ಆಲ್. ಹೋದ ಸಂಚಿಕೆಯಲ್ಲಿ ನೀವು ಅದೇನಂತಾರೆ ಅದಕ್ಕೆ ಶೆಟ್ಟಿಹಳ್ಳಿ ನೋಡಿದ್ರಿ. ಶೆಟ್ಟಿಹಳ್ಳಿನಲ್ಲಿ G+4 ಅಂದರೆ ಗ್ರೌಂಡ್ ಫ್ಲೋರ್ ಪ್ಲಸ್ 4, ಕೆಳಗಡೆ 1 ಫ್ಲೋರು, ಅದಾದಮೇಲೆ 4 ಫ್ಲೋರು, ಎಲ್ಲ ಸಿಂಗಲ್ ಬೆಡ್ರೂಮು. ಅದು ಆಲ್ಮೋಸ್ಟ್ ಮುಂದೆನೇ ಮನೆ, ಅಂದರೆ ನೆರೆ ಹೊರೆ ಅಂತ ಏನು ಹೇಳ್ತೀವಿ ನಾವು, ಎಲ್ಲ ಒಟ್ಟು ಒಂದು ಇದರಲ್ಲಿ 20 ಮನೆ ಬರುತ್ತಂತೆ. 20 ಮನೆ ಒಂದು ಫ್ಲೋರಲ್ಲಿ. ಒಂದು ಫ್ಲೋರಲ್ಲಿ 20 ಮನೆ ಅಂತ ಅಂದರೆ 24 ಇದಿದೆ. ಅಲ್ಲಿ ಏನಂತಾರೆ ವಿಂಗ್ಸ್ ಇದೆ. ಅಂದರೆ ಒಂದು ವಿಂಗ್ ಅಂದರೆ ಪೂರ್ತಿ ಆಗೋಗುತ್ತೆ ಆ ಥರ ಹೇಳ್ತಲ್ಲ ನಾನು. 24 ಫ್ಲೋರ್ಗಳಲ್ಲಿ, ಫ್ಲೋರ್ ಅಂತ ಅಂದರೆ ಏನ್ರಿ ಅದು ಬಿಲ್ಡಿಂಗ್, ಒಂದೊಂದು ಬಿಲ್ಡಿಂಗ್ ಅಲ್ವಾ, ಒಂದು ಬಿಲ್ಡಿಂಗಲ್ಲಿ 20 ಮನೆ ಇದೆ. ಸೊ 480 ಮನೆ ಇದೆ ಅಲ್ಲಿ, ಎಲ್ಲಿ ಶೆಟ್ಟಿಹಳ್ಳಿನಲ್ಲಿ ನಾವು ಇವ್ರು ನೋಡ್ದಂಗೆ. ಪ್ಲಸ್ ಹೋದ ಸಂಚಿಕೆನೆಲ್ಲ ನಾನು ಅದನ್ನು ಹೇಳಿದೆ, ಅಲ್ಲಿ ಏನು ಪೇಂಟ್ ಹಾಕಿದ್ರು ಎಲ್ಲ ಮಾಡಿದ್ರಲ್ಲ, ಅದು ವಿತಿನ್ ಭಾಳ ಬೇಗ ಅದನ್ನು ರೆಡಿ ಆಗುತ್ತೆ ಅಂತ ಹೇಳಿದ್ರು. 1 ತಿಂಗಳಲ್ಲೇನೋ ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಅದನ್ನು ಬೇಗ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಸಾರ್ವಜನಿಕರಿಗೆ ಅಂತ, ಅಂದರೆ ಬೆನಿಫಿಷರಿಗಳಿಗೆ ಬೇಗ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ. ಪ್ಲಸ್ ಇನ್ನು ಹಿಂದೆದೆಲ್ಲ ಅದು ರೆಡಿ ಆಗ್ತಾ ಇದೆ. ಅದ್ರ ಪಕ್ಕದ್ದು ನಾನು ತೋರಿಸಿದ್ದೆ, ಅದು ರೆಡಿ ಆಗ್ತಾ ಇದೆ. ತಲಾದಿ ಗಿಲಾದಿ ಎಲ್ಲ ಹಾಕಿ ಎಲ್ಲ ಬೇಗ ಮಾಡ್ತಾ ಇದ್ದಾರೆ. ಭಾಳ ಫಾಸ್ಟ್ ಆಗಿತ್ತು ಕೆಲಸ ಮಾತ್ರ. ಅಲ್ಲೆಲ್ಲ ಮೆಟೀರಿಯಲ್ಸ್ ಎಲ್ಲ ಬಂದಿದೆ. ಶೆಟ್ಟಿಹಳ್ಳಿದು ಭಾಳ ಹತ್ರ. ವಿಜಯನಗರದಿಂದ ನಾನು ಹೇಳಿದ್ನೆಲ್ಲ ಹೆಚ್ಚು ಕಡಿಮೆ 16 ಕಿಲೋಮೀಟರ್ ಏನೋ ಇದೆ ಶೆಟ್ಟಿಹಳ್ಳಿ. 16 ಕಿಲೋಮೀಟರ್ ಶೆಟ್ಟಿಹಳ್ಳಿ. ಶೆಟ್ಟಿಹಳ್ಳಿಯಿಂದ ತಿರ್ಗಾ ನಾವು ಇದಕ್ಕೆ ಹೋಗ್ಬೇಕು ಅಂದರೆ ಇಲ್ಲಿಗೊಂದು 18 ಕಿಲೋಮೀಟರ್ನ. ತಿರ್ಗಾ ಅದಾದ್ಮೇಲೆ ಕೂಕ್ನಳ್ಳಿಗೆ ಹೋಗಿ. ಕೂಕ್ನಳ್ಳಿಗೆ ಹೋದ್ರೆ ಏನಾಗುತ್ತೆ ನೀವು ನೋಡ್ಬೇಕು ಅಂತ ಅಂದ್ರೆ 2 ನಿಮ್ಗೆ ಸಿಗುತ್ತೆ. ಒಂದು 77, 78 ಮುಂದೆನೇ ಇದೆ. ಸೊ ಒಂದೇ ದಿನಕ್ಕೆ ನೀವು ಹೆಚ್ಚು ಕಡಿಮೆ 3 ಏರಿಯಾ ನೋಡ್ದಂಗೆ ಆಗುತ್ತೆ. ಶೆಟ್ಟಿಹಳ್ಳಿ ನೋಡ್ದಂಗೆ ಆಗುತ್ತೆ, ಅದಾದ್ಮೇಲೆ ತೋಟಗೆರೆ ನೋಡ್ದಂಗೆ ಆಗುತ್ತೆ, ಪ್ಲಸ್ ಕೂಕ್ನಳ್ಳಿ ನೋಡ್ದಂಗೆ ಆಗುತ್ತೆ. ಈ 3 ನೋಡ್ಬೋದು ನೀವು. ಪ್ರಶ್ನೆಗಳು ಏನೇ ಇದ್ರೂ ದಯವಿಟ್ಟು ಸೋಮವಾರದಿಂದ ಶುಕ್ರವಾರ ಗಂಟ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗಿ. ನನ್ನ ಕೈಯಲ್ಲಿ ಆದಷ್ಟು ಉತ್ತರ ಕೊಟ್ಟಿರ್ತೀನಿ. ಆ ಉತ್ತರಗಳು ನಿಮಗೆ ಸಾಲಿಲ್ಲ, ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಶುಕ್ರವಾರದ ದಿನ ಇದೇನು ನೋಡೋಕೆ ಕೆಳಗಿರ್ತೀನಿ, ಆ ಕಡೆ ಎಲ್ಲ ತಿರ್ಕೊಂಬಿಟ್ಟೈತೆ. ಶುಕ್ರವಾರದ ದಿನ ನೀವು ಸಂಜೆ 5 ಗಂಟೆಗೆ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 5 ಗಂಟೆಗೆ ಲೈವ್ ಸೆಷನ್ ಇರುತ್ತೆ. ಲೈವ್ ಸೆಷನ್ ಅಂದರೆ ಏನು? ಶುಕ್ರವಾರಕ್ಕೆ ಭಾನುವಾರದಿಂದ ಹಿಡಿದು ಶುಕ್ರವಾರ ಸಂಜೆ ಗಂಟ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಶುಕ್ರವಾರ ಕೊಡ್ತೀನಿ. ಶನಿವಾರ ಬೇರೆ ವಿಚಾರಗಳನ್ನ ತಿಳಿಸ್ತೀನಿ, ಭಾನುವಾರ ಇನ್ನೂ ಬೇರೆ ವಿಚಾರಗಳು. ಸೊ ಇಲ್ಲಿ ಒಂದು ಊರು ಬಂತು, ಯಾವುದೋ ವಿದ್ಯಾರಣ್ಯಪುರ ಪೋಸ್ಟ್, ಹೇಸರಘಟ್ಟ ಮೇನ್ ರೋಡ್, ಆಯಿತಾ, ಲಕ್ಷ್ಮೀಪುರ ಕ್ರಾಸ್ ಅಂತ. ಇಲ್ಲಿಂದ ನೀವು ಲೆಫ್ಟ್ ಹೋಗ್ಬೇಕು. ಇಲ್ಲೇ ಬಸ್ ಸ್ಟಾಪು. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ.
ಸ್ಟ್ರೈಟ್ ಒಂದೇ ರೋಡು. ಈಗ ಹೆಚ್ಚು ಕಡಿಮೆ ಒಂದು 33 ನಿಮಿಷ ಆಗುತ್ತೆ. ರೋಡ್ ಚೆನ್ನಾಗೇ ಇದೆ, ಏನು ತೊಂದರೆ ಇಲ್ಲ. ಇದೆಲ್ಲ ಒಂದೇ ರೂಟು. ನೀವು ಹೆಸರುಘಟ್ಟ ರೂಟಲ್ಲಿ ನೀವು ಕಂಟಿನ್ಯೂಸ್ ಆಗಿ ಹೋದ್ರೆ ನಿಮಗೆ ಹೆಚ್ಚು ಕಡಿಮೆ 16 ಕಿಲೋಮೀಟರ್ ಹೋಗ್ಬೇಕು ನೀವು. ಯಾವ್ಯಾವುದು ಡಿವಿಯೇಷನ್ ತಗೊಳಂಗಿಲ್ಲ. ಅಲ್ಲಿ ಮುಂದ್ಗಡೆನೂ ರೋಡ್ ಬಹಳ ಚೆನ್ನಾಗಿದೆ ನೋಡಿ, ತೋರಿಸ್ತೀನಿ ಇನ್ನೇನು ಬಂತು ನೋಡಿ ರೋಡು. ಅಲ್ಲಿ ಮುಂದ್ಗಡೆ ರೋಡು ಚೆನ್ನಾಗಿದೆ. ಹೆಸರುಘಟ್ಟ ಮೇನ್ ರೋಡು ಕ್ಲೀನಾಗಿ ಹಿಂಗೆ ಹೋಯ್ತಾ ಇತ್ತು ಅಂದರೆ ನೀವು ತೋಟಗೆರೆಗೆ ಆರಾಮಾಗಿ ಹೋಗ್ಬೋದು. ಕೆಲವು ಮೆಸೇಜ್ಗಳು ಬಂದಿರೋಂಥದ್ದು ಅಂದರೆ ಏನು ಡಾಕ್ಯುಮೆಂಟೇಶನ್ ಏನು, ಸಬ್ಸಿಡಿ ಯಾವಾಗಿಂದ ಕೊಡ್ತಾರೆ ಅಂತ ಎಲ್ಲ ಕೇಳ್ತಾರೆ. ಸಬ್ಸಿಡಿ ಕೊಡ್ತಾರೆ, ಫಸ್ಟ್ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ. ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಬೇಕಾಗಿರುವಂಥ ಸುವಿಧೆಗಳು ಏನು, ಅದಕ್ಕೆ ಬೇಕಾಗಿರೋ ದಾಖಲೆಗಳೇನು, ಅದನ್ನು ರೆಡಿ ಮಾಡ್ತೀವಿ. ನಿಮಗೆ ಫುಲ್ ಲೋನ್ ಕೊಡ್ತಾರೆ, 100% ಲೋನ್ ಸಿಗುತ್ತೆ. ಲೋನ್ನ ಆರಾಮಾಗಿ ಕರ್ಕೊಂಡು ಹೋಗಿ. ಆಮೇಲೆ ನ್ಯಾಷನಲೈಸ್ ಬ್ಯಾಂಕ್ ಆಗಷ್ಟು ಇನ್ನೂ ಪ್ರಿಫರ್ ಮಾಡಿ. ಫೈನಾನ್ಸ್ ಕಂಪ್ನಿಗಳು ಭಾಳ ಜಾಸ್ತಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಕೊಡ್ತಾರೆ. ಬಿಕಾಸ್ RGHCL ಕಡೆಯಿಂದ ಅಂತ ಅಂದರೆ ಯಾರೂ ಬಿಡಲ್ಲ, ಅಷ್ಟು ಪಕ್ಕ ಡಾಕ್ಯುಮೆಂಟ್ಸ್ ಇರೋವಂಥದ್ದು. ಸೊ ನಿಮ್ಗೆ ಯಾವುದೂ ತೊಂದರೆ ಇರಲ್ಲ. ನೋಡಿ, ನಾನು ಹೋಗ್ತಾ ಇರೋಂಥ ಜಾಗ ತೋಟಗೆರೆಗೆ ಶೆಟ್ಟಿಹಳ್ಳಿಯಿಂದ ಎಷ್ಟು ಚೆನ್ನಾಗಿದೆ ರೋಡ್. ಒಳಗಡೆ ವಾತಾವರಣ ನೋಡ್ರಿ ಎಷ್ಟು ಚೆನ್ನಾಗಿದೆ. ನೋಡಿ, ನೀವು ಲೆಫ್ಟ್ ಸೈಡಲ್ಲಿ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಇದೆ, ಅಂದರೆ ICAR ಅಂತ ಹೇಳ್ತೀವಿ ನಾವು. ಶೆಟ್ಟಿಹಳ್ಳಿಯಿಂದ ನಾವು ತೋಟಗೆರೆಗೆ ಹೋಗುವಾಗ ಸಿಗುವಂಥ ಒಂದು ಸ್ಥಳ ಭಾಳ ಚೆನ್ನಾಗಿದೆ. ನೋಡಿ, ಲೆಫ್ಟ್ ಸೈಡಲ್ಲಿ ಬಂದು ಹೆಸರುಘಟ್ಟ ಮೇನ್ ರೋಡ್ ಇದೆ. KR ಮಾರ್ಕೆಟಿಂದ 266 ಬಸ್ ಬರುತ್ತೆ ಇಲ್ಲಿಗೆ. ತೋಟಗೆರೆಗೆ ಬಸ್ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಸ್ಟ್ರೈಟ್ ಡೈರೆಕ್ಟಾಗಿ ಹೆಸರುಘಟ್ಟ ಮೇನ್ ರೋಡಿಂದ ನಾವು ಡೈರೆಕ್ಟಾಗಿ ಸ್ಟ್ರೈಟ್ ಬರ್ತಾನೇ ಇರಬೇಕು. ಸ್ಟ್ರೈಟ್ ಬಂದಮೇಲೆ ಇಲ್ಲಿ ಒಂದು ಬಸವೇಶ್ವರ ರೂರಲ್ ಹೈ ಸ್ಕೂಲ್ ಅಂತ ಬರುತ್ತೆ ಒಂದು ಮುಂದ್ಗಡೆ. ಅದನ್ನು ನಾವು ಯಾವ ಥರ ಹೇಳ್ತೀವಿ ಅಂತ ಅಂದರೆ ಅದೇನು ಅಂತೀವಿ ಅದಕ್ಕೆ, ತೋಟಗೆರೆ. ಆಮೇಲೆ ಅದು ಅಲ್ಲಿಗೆ ಬೇಡ, ಕರ್ನಾಟಕ ಬ್ಯಾಂಕ್ ಅಂತ ಒಂದು ಬರುತ್ತೆ, ಆಯಿತಾ. ಕರ್ನಾಟಕ ಬ್ಯಾಂಕು ತೋಟಗೆರೆ ಬ್ರಾಂಚ್, ಅದು ತೋಟಗೆರೆದು ಬ್ರಾಂಚ್ ಅದು. ಸೊ ಅಲ್ಲಿ ನೀವು ರೈಟ್ ತೊಗೊಬೇಕು. ಓಕೆ, ಡೈರೆಕ್ಟಾಗೆ ಶೆಟ್ಟಿಹಳ್ಳಿಯಿಂದ ಹೆಸರುಘಟ್ಟ ಮೇನ್ ರೋಡು, ಹೆಸರುಘಟ್ಟ ಮೇಲಿಂದ ಸ್ಟ್ರೈಟ್ ಬರ್ತಾನೆ ಇದ್ದರೆ ರೈಟ್ ಸೈಡಲ್ಲಿ ನೋಡಿ ಕರ್ನಾಟಕ ಬ್ಯಾಂಕ್ ಅಂತ ಇದೆ. ಈ ಬ್ಯಾಂಕ್ ಹತ್ರ ನೀವು ರೈಟ್ ತೊಗೊಬೇಕು. ಈ ಲಾರಿ ಬರ್ತಾಯ್ತಲ್ಲ, ಈ ಲಾರಿ ಸಾಹುಕಾರದಿಂದ ಈ ಕಡೆಯಿಂದ ರೈಟು. ಇಲ್ಲಿ ರೈಟ್ ಸೈಡಲ್ಲೇ ನಿಮಗೆ ಕರ್ನಾಟಕ ಬ್ಯಾಂಕ್ ಕಾಣಿಸುತ್ತೆ. ಎಲ್ಲ ಚಿಕ್ಕ ಲಾರಿಗಳೇ ಬರ್ತಾವಪ್ಪ. ಇಲ್ಲಿ ನಾವು ನೋಡಿ ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ ಏನೈತೆ ಅದರಲ್ಲೇ ನಿಮಗೆ ಕರ್ನಾಟಕ ಬ್ಯಾಂಕ್ ಸಿಗುತ್ತೆ. ಇಲ್ಲಿಂದ ಕುಕ್ಕನಹಳ್ಳಿ ಮತ್ತು ಅದೇನಂತಾರೆ ಅದಕ್ಕೆ ತೋಟಗೆರೆ ಎಲ್ಲ ಇಲ್ಲೇ ಬರೋದು. ಲೆಫ್ಟ್ ಸೈಡಲ್ಲಿ ಬಂದು ಗ್ರಾಮಾಂತರ ಪ್ರೌಢಶಾಲೆ ಸಿಗುತ್ತೆ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಇರೋಂಥದ್ದು ತೋಟಗೆರೆ. ಇಲ್ಲಿಂದ ಸ್ವಲ್ಪ ದೂರ. ರೋಡ್ ಮಾತ್ರ ಭಾಳ ಬ್ಯೂಟಿಫುಲ್ ಆಗಿದೆ. ಗೌರ್ಮೆಂಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲಿಂದ ಸ್ಟ್ರೈಟ್ ಹೋಗ್ತಾನೆ ಇದೆ. ಓಕೆ, ನಾನು ಅಲ್ಲಿ ಎಂಟ್ರೆನ್ಸ್ ಕೊಡುವಾಗಲೇ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ BGS ಅವ್ರದ್ದು PU ಕಾಲೇಜು, ಪಾಲಿಟೆಕ್ನಿಕಲ್ ಕಾಲೇಜು, ಶಿಲ್ಪಕಲಾ ಹಾಸ್ಟೆಲ್ಲು ಇಲ್ಲೆಲ್ಲ ಭಯಂಕರ ದೊಡ್ಡದಾಗಿದೆ. BGS ಅವ್ರದ್ದು ಬಾಲಗಂಗಾಧರ ಸ್ವಾಮೀಜಿ ಅವ್ರದ್ದು ಒಂದು ದೊಡ್ಡ ವಿದ್ಯಾ ಕೇಂದ್ರನೇ ಇದೆ ಇಲ್ಲಿ. ಕಾಲಭೈರವೇಶ್ವರ ಪಾಲಿಟೆಕ್ನಿಕಲ್ ಕಾಲೇಜ್ ಇದೆ. ನಾನು ಇದು ಅಲ್ಲಿಗೆ ಹತ್ರ ಅಂತ ಹೇಳ್ತಾ ಇದ್ದೀನಿ ಅಂದರೆ ತೋಟಗೆರೆಗೆ ಮತ್ತು ಕೂಕನಹಳ್ಳಿಗೆ ಭಾಳ ಹತ್ರ ಇದೆ. BGS ಅವ್ರದ್ದು ಒಂದು ದೊಡ್ಡ ವಿದ್ಯಾ ಸಂಸ್ಥೆ. ಅಲ್ಲಿಂದ ನೀವು ಎಡಗಡೆಗೆ ಹೋದರೆ ನಿಮಗೆ ತೋಟಗೆರೆ ಸಿಗುತ್ತೆ, ಸ್ಟ್ರೈಟ್ ಹೋದರೆ ನಿಮಗೆ ಕೂಕನಹಳ್ಳಿ ಸಿಗುತ್ತೆ. ನೋಡಿ, ಇಲ್ಲಿ ಈ ಜಾಗದಲ್ಲಿ ನಾವು ಸ್ಟ್ರೈಟ್ಗೆ ಹೋದರೆ ಕೂಕನಹಳ್ಳಿ ಸಿಗುತ್ತೆ, ಇಲ್ಲಿ ಲೆಫ್ಟ್ಗೆ ಹೋದರೆ ನಿಮಗೆ ತೋಟಗೆರೆ ಸಿಗುತ್ತೆ. ಓಕೆ, ಫಸ್ಟು ತೋಟಗೆರೆ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಕೂಕನಹಳ್ಳಿಗೆ ಹೋಗೋಣ. ಕೂಕನಹಳ್ಳಿ ಇಲ್ಲೇ ಇದೆ, ಮೋಸ್ಟ್ಲಿ ಅತಿ ಶೀಘ್ರದಲ್ಲಿ ನಿಮಗೆ ಈಗ ಕಾಣಿಸುತ್ತೆ. ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಒಳಗಡೆ ಇರೋವಂಥ ವಿನ್ಯಾಸದಲ್ಲಿ ಅವ್ರು ಯಾವ ವಿನ್ಯಾಸದಲ್ಲಿ ಕಟ್ಟಿದ್ದಾರೆ, ಏನು ಎತ್ತ ಪ್ರತಿಯೊಂದು ವಿಚಾರಗಳನ್ನ ತಿಳಿಸ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನೇ ಒಂದು ಪ್ರಶ್ನೆಗಳಿದ್ರು ಕಾಮೆಂಟ್ಸಲ್ಲಿ ಹಾಕಿ. ಶುಕ್ರವಾರ, ಶನಿವಾರ, ಭಾನುವಾರ ಲೈವ್ ಸೆಷನ್ ಇರುತ್ತೆ. ಲೈವ್ ಸೆಷನ್ಗೆ ಡೈರೆಕ್ಟಾಗಿ ಬನ್ನಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಕೂಲಂಕುಷವಾಗಿ ಪೂರ್ತಿ ಉತ್ತರನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಎಂಟ್ರೆನ್ಸ್ ಆಗಂಟ ತೋರಿಸ್ತೀನಿ ತಾಳಿ. ಎಂಟ್ರೆನ್ಸ್ ಆದಮೇಲೆ
ಮುಂದಿನ ಸಂಚಿಕೆ ತೋರಿಸೋಣ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋದು, ಸ್ವಲ್ಪ ಮುಂದೆ, ಒಂಚೂರು ಮುಂದೆ. ಇಲ್ಲೋಗೋಣ, ಅಲ್ಲೋಗೋಣ, ಇಲ್ಲೇನಾ? ಅಲ್ಲಿ 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 ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಈ ಜಾಗದಲ್ಲಿ. ನೋಡಿ ಇಲ್ಲಿ ಬ್ಯೂಟಿಫುಲ್ ಆಗಿದೆ ರೀ, ಸಕ್ಕತ್ತಾಗಿದೆ RJRSL. ಇವಾಗ ನೋಡಿ ನಿಮಗೆ ಮೊದಲನೆಯ ಒಂದು ಗ್ಲಿಮ್ಸ್ ತೋರಿಸ್ತೀನಿ. ಕಾಣಿಸ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಇದ್ರದ್ದು ಒಳಗಡೆ ಇರುವಂಥ ವಿನ್ಯಾಸ, ಕಟ್ಟಿರುವಂಥ ರೀತಿ ಪ್ರತಿಯೊಂದು ತೋರಿಸ್ತೀನಿ. RJRSL ತೋಟಗೆರೆನಲ್ಲಿ ಇರುವಂಥ ಒಂದು ಇದು ಏನಂತಾರೆ, ತೋಟಗೆರೆನಲ್ಲಿ ಇರುವಂಥದ್ದು 4 floors. ಇದು RJRSL ತೋಟಗೆರೆನಲ್ಲಿ ಇರುವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಒಳಗಡೆ ಕಟ್ಟಿರುವಂಥ ವಿನ್ಯಾಸ ಪ್ರತಿಯೊಂದು ತೋರಿಸ್ತೀನಿ. ಓಕೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.